ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಲೈಫ್ ಸ್ಟೈಲ್. ನನ್ನ ಹೆಸರು ಆಶಾ ಅಂತೇಳಿ. ಯಾರೆಲ್ಲ ಮೊದಲನೇ ಸಲ ನನ್ನ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರೋ ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ವಾಚ್ ಮಾಡಿ. ಸೊ ನಿಮಗೆ ನನ್ನ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಹಾಗೂ ನನ್ನ ವಿಡಿಯೋಗಳಲ್ಲಿ ನಾನು ನಂಬರ್ 1 ಆ್ಯಂಡ್ 2 ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಸೊ ಇವತ್ತು ನಂಬರ್ 3 ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡಬೇಕು ಅಂತ ಬಂದಿದ್ದೀನಿ. ಸೊ ನಂಬರ್ 3 ನಮ್ಮ ಲೈಫಲ್ಲಿ ಏನೇನೆಲ್ಲ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರುತ್ತೆ, ನಂಬರ್ 3ಇಂದ ನಾವು ಏನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತೀವಿ, ಹಾಗೂ ನಂಬರ್ 3ನ ಯಾರು ರೂಲ್ ಮಾಡ್ತಾ ಇರ್ತಾರೆ ಅನ್ನೋ ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಡ್ತೀನಿ. ಸೊ ನಂಬರ್ 3ನ ನಾವು ಜುಪಿಟರ್ ಗುರುಗ್ರಹ ಅಂತ ಕರಿತೀವಿ. ಸೊ ನಂಬರ್ 3 ನಮಗೆ ಲೈಫಲ್ಲಿ ಏನೇನೆಲ್ಲ ಕೊಡ್ತಾ ಇರುತ್ತೆ ಅಂದರೆ ನಾಲೆಡ್ಜ್ನ ಕೊಡ್ತಾ ಇರುತ್ತೆ, ಲರ್ನಿಂಗ್ನ ಕೊಡ್ತಾ ಇರುತ್ತೆ, ಹಾಗೂ ಕಮ್ಯುನಿಕೇಷನ್ನ ಕೊಡ್ತಾ ಇರುತ್ತೆ, ಹಾಗೂ ರೆಸ್ಪಾನ್ಸಿಬಿಲಿಟಿನ ಕೊಡ್ತಾ ಇರುತ್ತೆ. ಸೊ ಇದನ್ನೆಲ್ಲ ನಾವು ನಂಬರ್ 3ಇಂದ ಪಡ್ಕೊಳ್ತಾ ಇರ್ತೀವಿ. ಸೊ ಇದೆಲ್ಲ ನಮಗೆ ಜುಪಿಟರ್ ಗುರುಗ್ರಹದಿಂದ ನಾವು ಬ್ಲೆಸ್ಸಿಂಗ್ಸ್ನ ತಗೋತಾ ಇರ್ತೀವಿ. ಸೊ ನಮ್ಮ ಲೈಫಲ್ಲಿ ಈ ಎಲ್ಲ ವಿಷಯಗಳಲ್ಲಿ ಬ್ಲಾಕೇಜ್ ಆಗಿದೆ ಅಂದರೆ ನಾವು ನಂಬರ್ 3ನ ಬ್ಲಾಕೇಜ್ ಮಾಡ್ಕೊಂಡಿದ್ದೀವಿ ಅಂತಲೇ ಅರ್ಥ. ಸೊ ನಂಬರ್ 3ನ ಬ್ಲಾಕೇಜ್ ಆಗಿದ್ದರೆ ಅದನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೋಬೋದು? ಸೊ ನಂಬರ್ 3 ರೋಲ್ನ ಯಾರು ಪ್ಲೇ ಮಾಡ್ತಿರ್ತಾರೋ ಅವ್ರ ಕಡೆಯಿಂದ ಬ್ಲೆಸ್ಸಿಂಗ್ಸ್ನ ಪಡ್ಕೋಬೇಕಾಗತ್ತೆ. ಸೊ ನಮ್ಮ ಲೈಫಲ್ಲಿ 3 ಯಾರು ರೋಲ್ ಮಾಡ್ತಾ ಇರ್ತಾರೆ ಅಂದರೆ ಸೊ ನಮ್ಮ ಗುರುಗಳು. ನಮ್ಮ ಲೈಫಲ್ಲಿ ಯಾರು ನಮಗೆ ಗುರುಗಳಾಗಿರ್ತಾರೋ, ಸೊ ನಾವೇನು ಅವ್ರುಗಳಿಂದ ಇನ್ಫಾರ್ಮೇಷನ್ಸ್ನ ಕಲ್ತ್ಕೊಂಡು ವಿದ್ಯೆನ ಪಡ್ಕೊಂಡಿರ್ತೀವೋ ಸೊ ಅವರು ನಮ್ಮ ಲೈಫಲ್ಲಿ ನಂಬರ್ 3ನ ಪ್ಲೇ ಮಾಡ್ತಾ ಇರ್ತಾರೆ. ಸೊ ನಾವು ನಮ್ಮ ಲೈಫಲ್ಲಿ ಯಾರೇ ಆಗಿರ್ಬೋದು, ಯಾರಿಂದ ನಾವು ವಿದ್ಯೆನ ಕಲಿತಿರ್ತೀವೋ, ಅವರು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ನಮ್ಮ ಸ್ನೇಹಿತರಾಗಿರ್ಬೋದು, ಯಾರಿಂದನೇ ಆಗಲಿ ನಾವು ಒಂದು ವಿದ್ಯೆನ ಕಲಿತಾ ಇದ್ದೀವಿ, ಒಂದು ಇನ್ಫಾರ್ಮೇಷನ್ನ ತಿಳ್ಕೊತಾ ಇದ್ದೀವಿ ಅಂತಂದರೆ ಸೊ ಅವರು ಕೂಡ ನಂಬರ್ 3ನ ರೋಲ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಕಡೆಯಿಂದ ನಾವು ಬ್ಲೆಸ್ಸಿಂಗ್ಸ್ನ ತಗೊಳ್ತಾ ಇವರೆಲ್ಲರಿಂದನೂ ಕೂಡ ನಾವು ನಂಬರ್ 3ನ ಆ್ಯಕ್ಟಿವೇಟ್ ಮಾಡ್ಕೋಬೋದಾಗಿದೆ. ಸೊ ಯಾವ ರೀತಿ ನಾವು ನಂಬರ್ 3ನ ಆ್ಯಕ್ಟಿವೇಟ್ ಮಾಡ್ಕೋಬೋದು ಅಂದರೆ ಸೊ ನಮ್ಮ ಗುರುಗಳನ್ನ ನಾವು ಗೌರವದಿಂದ ನೋಡ್ಕೊಳ್ತಾ, ಅವ್ರಿಗೆ ಗೌರವನ ಸಲ್ಲಿಸ್ತಾ, ಹಾಗೂ ಗುರು ಕಾಣಿಕೆನ ನೀಡ್ತಾ ಸೊ ಅವರಿಂದ ನಾವು ಬ್ಲೆಸ್ಸಿಂಗ್ಸ್ನ ಪಡ್ಕೋಬೋದು. ಸೊ ಗುರು ಕಾಣಿಕೆ ಯಾಕೆ ನೀಡಬೇಕು ಅಂತಂದರೆ ನಾವು ಯಾರಿಂದ ನಾವು ಏನೇನೇ ಇನ್ಫಾರ್ಮೇಷನ್ಸ್ ತೊಗೊಂಡ್ರೂ ಕೂಡ ಸೊ ಅವರಿಗೆ ನಾವು ಗುರುದಕ್ಷಿಣೆನ ಕೊಟ್ಟೆ ನಾವು ಆ ವಿದ್ಯೆನ ಕಲಿಬೇಕಾಗತ್ತೆ. ಸೊ ಆ ವಿದ್ಯೆನ ಗುರುದಕ್ಷಿಣೆ ಕೊಟ್ಟು ಕಲಿದೆ ಹೋದರೆ ಸೊ ಆ ವಿದ್ಯೆನ ನಾವು ಸರಿಯಾದ ರೀತಿಯಲ್ಲಿ ಕಲಿಯೋದಕ್ಕಾಗಲ್ಲ, ಹಾಗೂ ಅದನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಗುರುಗೆ ಗುರುದಕ್ಷಿಣೆನ ಕೊಡಬೇಕಾಗತ್ತೆ. ಸೊ ಈ ಎಲ್ಲ ಮುಖಾಂತರ ನಾವು ನಂಬರ್ 3ನ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ಇನ್ಯಾವ್ಯಾವ ರೀತಿಯಲ್ಲಿ ನಾವು ನಂಬರ್ 3ನ ಆ್ಯಕ್ಟಿವೇಟ್ ಮಾಡ್ಕೋಬೋದು ಅಂತಂದರೆ ಗುರುವಾರದ ದಿನ ನಾವು ಗುರುವಿನ ದೇವಸ್ಥಾನಕ್ಕೆ ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಸಾಯಿಬಾಬಾ ಅವರ ದೇವಸ್ಥಾನಕ್ಕೆ ಹೋಗಿ, ದತ್ತಾತ್ರೇಯ ಅವರ ದೇವಸ್ಥಾನಕ್ಕೆ ಹೋಗೋದ್ರಿಂದ ಕೂಡ ನಾವು ನಂಬರ್ 3ನ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗೂ ನಾವು ಪ್ರತಿ ಗುರುವಾರ ನಾವು ಸ್ನಾನ ಮಾಡುವಂಥ ನೀರಿನಲ್ಲಿ ಸ್ವಲ್ಪ ಪ್ರಮಾಣ ಅರಿಶಿನ ಬೆರೆಸ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ಕೂಡ ನಮ್ಮಲ್ಲಿ ನಂಬರ್ 3 ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ. ಹಾಗೂ ನಮ್ಮ ಮನೆಗೆ ನಾವು ಯಾವ ರೀತಿ ಬ್ಲೆಸ್ಸಿಂಗ್ಸ್ನ ಪಡ್ಕೋಬೋದು ನಂಬರ್ 3ಇಂದ? ಸೊ ನಂಬರ್ 3ನ ನಾವು ನಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಯಾವ ರೀತಿ ಪಡ್ಕೋಬೋದು ಅಂತಂದರೆ ಸೊ ನಮ್ಮ ಮನೆಯ ಪಶ್ಚಿಮದ ಗೋಡೆಗೆ ನಮ್ಮ ಗುರುಗಳ ಫೋಟೋಗಳನ್ನು ಹಾಕೊಳ್ಳೋದ್ರಿಂದ, ಅಥವಾ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾನ ಫೋಟೋನ ಹಾಕೋದ್ರಿಂದ, ಹಾಗೂ ಮನೆಯ ಪೂರ್ವ ದಿಕ್ಕಿಗೆ ಈಸ್ಟ್ ಫೇಸಿಗೆ ನಾವು ಒಂದು ಸ್ನೇಕ್ ಪ್ಲ್ಯಾಂಟ್ನ ಬೆಳೆಸೋದ್ರಿಂದ, ಮನೆಯೊಳಗಡೆ ಸ್ನೇಕ್ ಪ್ಲ್ಯಾಂಟ್ನ ಬೆಳೆಸೋದ್ರಿಂದ ಕೂಡ ನಾವು ನಂಬರ್ 3ನ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಇರ್ತೀವಿ. ಈ ರೀತಿ ನಂಬರ್ 3ನ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಸೊ ನಮ್ಮಲ್ಲಿ ನಾಲೆಡ್ಜ್, ಲರ್ನಿಂಗ್, ಗುಡ್ ಕಮ್ಯುನಿಕೇಷನ್, ಗುಡ್ ಥಿಂಕರ್, ಈವನ್ ಗುಡ್ ರೆಸ್ಪಾನ್ಸಿಬಿಲಿಟಿ ಇದನ್ನೆಲ್ಲನೂ ನಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತಾ ಅಟ್ರ್ಯಾಕ್ಟ್ ಮಾಡ್ತಾ ಇರೋಣ. ಸೊ ಇವತ್ತು ನಾನು ನನ್ನ ಲೈಫಲ್ಲಿ ನನ್ನ ಗುರುಗಳಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸಬೇಕು ಅಂದ್ಕೊಂಡಿದ್ದೀನಿ. ನನ್ನ ಲೈಫಲ್ಲಿ ನನ್ನ ಗುರುಗಳಾಗಿ ಬಂದಿರೋವಂಥ ಎಲ್ಲ ಗುರುಗಳಿಗೂ ಕೂಡ ನಾನು ಕೃತಜ್ಞತೆನ ಸಲ್ಲಿಸ್ತಾ ಹೋಗ್ತೀನಿ. ಹಾಗೂ ನಿಮ್ಮ ಲೈಫಲ್ಲಿ ಯಾರೆಲ್ಲ ಗುರುಗಳಿರ್ತಾರೋ ಸೊ ಅವರಿಗೆ ಕೃತಜ್ಞತೆಯಿಂದ ಇದ್ದು ಅವರಿಗೆ ಗುರುದಕ್ಷಿಣೆ ಕೊಡ್ತಾ, ಅವರಿಗೆ ಗೌರವನ ಸಲ್ಲಿಸ್ತಾ ನಿಮ್ಮ ಲೈಫಲ್ಲೂ ನಂಬರ್ 3ನ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ನಿಮ್ಮ ಲೈಫನ್ನು ಕೂಡ ಗೋಲ್ಡನ್ ಲೈಫ್ ಸ್ಟೈಲ್ ಆಗಿ ಚೇಂಜ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಯೂನಿವರ್ಸ್.